ಎಂಬ್ರಾಯ್ಡ್ರಿ ಮಾಡಿರುವಂಥ 2 ಬ್ಲೌಸ್ನ ತೋರಿಸ್ತಾ ಇದ್ದೀನಿ. ಸಯಾನ್ ಕಲರ್ ಬ್ಲೌಸ್ ಇದು. ಇದ್ರ ಮೇಲೆ ವರ್ಕ್ ಮಾಡಿರೋದನ್ನ ತೋರಿಸ್ತಾ ಇದ್ದೀನಿ ಮೊದಲನೇದಾಗಿ. ಇದು ಫ್ರಂಟ್ ನೆಕ್ ಡಿಸೈನು. ಸಯಾನ್ ಕಲರ್ ಮೇಲೆ ಪರ್ಪಲ್ ಕಲರು ಮತ್ತು ಯೆಲ್ಲೋ ಕಲರಿಂದ ವರ್ಕ್ ಮಾಡಿರೋದು. ಮತ್ತು ಕುಂದನ್ಸ್ನ ಯೂಸ್ ಮಾಡಿರೋದು ನೋಡಿ. ಮಧ್ಯ ಮಧ್ಯ ಕುಂದನ್ಸ್ನ ಹಾಕಿರೋದು. ಇದು ಫ್ರಂಟ್ ನೆಕ್ ಡಿಸೈನು. ಫ್ಲವರ್ ಡಿಸೈನ್ ಕೂಡ ಅಷ್ಟು ಚೆನ್ನಾಗಿದೆ. ಮಧ್ಯ ಗ್ಯಾಪ್ ಬಿಟ್ಟಿಲ್ಲ. ಪರ್ಪಲ್ ಕಲರಲ್ಲಿ ಹಾಕಿರೋದು. ಸಯಾನ್ ಕಲರು ಮತ್ತು ಪರ್ಪಲ್ ಕಲರು ಮಿಕ್ಸ್ ಆಗಿದೆ ನೋಡಿ. ಬ್ಯಾಕ್ ನೆಕ್ ಡಿಸೈನು ಮತ್ತು ಫ್ರಂಟ್ ನೆಕ್ ಡಿಸೈನು ಮಧ್ಯ ಗ್ಯಾಪ್ ಬಿಟ್ಟಿಲ್ಲ ಇಲ್ಲಿ ನೋಡಿ. ಯಾವ ಎಂಬ್ರಾಯ್ಡ್ರಿ ಬ್ಲೌಸ್ ಕೂಡ ಮಧ್ಯ ಗ್ಯಾಪ್ ಇಟ್ಟರೆ ಚೆನ್ನಾಗಿ ಕಾಣಲ್ಲ. ಗ್ಯಾಪ್ ಬಿಡೋದಕ್ಕೆ ಹೋಗಬಾರ್ದು. ಈಗ ಲೆಫ್ಟ್ ಸೈಡ್ ಬ್ಲೌಸ್ ಡಿಸೈನ್ನ ತೋರಿಸ್ತಾ ಇದ್ದೀನಿ. ಮಧ್ಯ ಒಂದು ನವಿಲನ್ನ ಹಾಕಿರೋದು, ಅಂದರೆ ನವಿಲ್ ಡಿಸೈನ್ನ ಹಾಕಿರೋದು ನೋಡಿ. ಚಿಕ್ಕದಾಗಿರೋಂಥ ನವಿಲ್ ಡಿಸೈನ್ ಇದೆ. ಗರಿ ಬಿಚ್ಚಿರೋಂಥ ನವಿಲ್ ಡಿಸೈನ್ ಇದು. ಕುಂದನ್ಸ್ನ ಹಚ್ಚಿರೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ನವಿಲ್ ಗರಿ ಕುಂದನ್ಸ್ನ ಸ್ವಲ್ಪ ಜಾಸ್ತಿ ಹಚ್ಚಿರೋದು, ಇದರಿಂದ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಇದು ಲೆಫ್ಟ್ ಸೈಡ್ ಸ್ಲೀವ್ಸ್ ಡಿಸೈನು. ಬೇರೆ ಏನೂ ಹಾಕಿಲ್ಲ ಎಂಬ್ರಾಯ್ಡ್ರಿ ಡಿಸೈನ್, ಬರೀ ನವಿಲ್ ಗರಿ ಮಾತ್ರ ಹಾಕಿರೋದು. ಈಗ ಇದು ಬ್ಯಾಕ್ ನೆಕ್ ಡಿಸೈನು ನೋಡಿ. ಫುಲ್ ಬ್ಯಾಕ್ ನೆಕ್ ಡಿಸೈನು. ರೌಂಡ್ ಶೇಪಲ್ಲಿರುವಂಥ ಬ್ಯಾಕ್ ನೆಕ್ ಡಿಸೈನ್ ಇದು. ರೌಂಡ್ ಶೇಪಲ್ಲಿದೆ ಬ್ಯಾಕ್ ನೆಕ್ ಡಿಸೈನು. ಪರ್ಪಲ್ ಕಲರು ಮತ್ತು ಯೆಲ್ಲೋ ಕಲರ್ ಮಿಕ್ಸ್ ಆಗಿದೆ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಮಧ್ಯ ಮಧ್ಯ ಕುಂದನ್ನ ಹಚ್ಚಿರೋದು. ಕುಂದನ್ನ ಸ್ವಲ್ಪ ಜಾಸ್ತಿ ಯೂಸ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಎಂಬ್ರಾಯ್ಡ್ರಿ ವರ್ಕು. ಎಂಬ್ರಾಯ್ಡ್ರಿ ವರ್ಕಿಗೆ ಮೇನ್ ಹಚ್ಚೋದು ಇಂಪಾರ್ಟೆಂಟ್. ಅಂದರೆ ನೀವು ಕುಂದನ್ಸ್ನ ಯೂಸ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದರೆ ಕುಂದನ್ಸ್ನ ಜಾಸ್ತಿ ಮಟ್ಟದಲ್ಲಿ ಹಚ್ಚಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಬ್ಲೌಸ್ ಕೂಡ. ಹಾಗಂತೇಳಿ ಎಲ್ಲಂದರಲ್ಲಿ ಹಚ್ಚಿದ್ರೆ ಚೆನ್ನಾಗಿ ಕಾಣಲ್ಲ. ಡಿಸೈನ್ಸ್ನ ನೋಡ್ಕೊಂಡು ಹಚ್ಕೊಳ್ಬೇಕು ನೋಡಿ. ಇದು ಬ್ಯಾಕ್ ನೆಕ್ ಡಿಸೈನ್, ಫುಲ್ ಬ್ಯಾಕ್ ನೆಕ್ ಡಿಸೈನು. ಕುಂದನ್ಸ್ನ ಹಚ್ಚಿರೋದ್ರಿಂದನೇ ಎಷ್ಟೊಂದು ಚೆನ್ನಾಗಿ ಕಾಣ್ತಾ ಇದೆ ಅದು. ಒಂದು ಲೈನಿಂಗಲ್ಲಿ ಪರ್ಪಲ್ ಕಲರ್ ಲೈನಿಂಗ್ ಇದೆ. ಮುಂದೆ ಫ್ಲವರ್ನ ಹಾಕಿರೋದು ನೋಡಿ. ನೋಡಿ ಯಾವ ರೀತಿ ಕಾಣ್ತಾ ಇದೆ. ಇದು ನವಿಲು. ಇದು ಫ್ರಂಟ್ ನೆಕ್ ಡಿಸೈನು. ಇದು ಬ್ಯಾಕ್ ನೆಕ್ ಡಿಸೈನು. ಸಯಾನ್ ಕಲರ್ ಬ್ಲೌಸ್ ಕಂಪ್ಲೀಟ್ ಆಯಿತು. ಈಗ ನೋಡಿ ಪ್ಲಮ್ ಕಲರ್ ಬ್ಲೌಸ್ ಡಿಸೈನ್ ಮೇಲೆ ವರ್ಕ್ ಮಾಡಿರೋದನ್ನು ತೋರಿಸ್ತಾ ಇದ್ದೀನಿ. ಪ್ಲಮ್ ಕಲರ್ ಬ್ಲೌಸ್ ಡಿಸೈನ್ ಇದೆ. ಅದರ ಮೇಲೆ ರೆಡ್ ಕಲರು ಮತ್ತು ಯೆಲ್ಲೋ ಕಲರಿಂದ ವರ್ಕ್ ಮಾಡಿರೋದು ಎಂಬ್ರಾಯ್ಡ್ರಿ ವರ್ಕು. ಫುಲ್ ವರ್ಕ್ ಇದೆ. ಬ್ಲೌಸ್ ಫುಲ್ ವರ್ಕ್ ಇದೆ ನೋಡಿ. ಸ್ಲೀವ್ಸ್ ಡಿಸೈನು ಮತ್ತು ಫ್ರಂಟ್ ನೆಕ್ ಡಿಸೈನ್ ಇದು. ಸ್ಲೀವ್ಸ್ ಡಿಸೈನು ಹಾಫ್ ಸ್ಲೀವ್ಸ್ ಡಿಸೈನ್ ಇದೆ, ಬಟ್ ಫುಲ್ ವರ್ಕ್ ಮಾಡಿರೋದು. ಡಬಲ್ ಬಾರ್ಡ್ರ್ ಸಾರಿ ಮೇಗಿನ ಬ್ಲೌಸ್ ಇದು. ಯೆಲ್ಲೋ ಕಲರು ಮತ್ತು ರೆಡ್ ಕಲರ್ ಹಾಕಿರೋದ್ರಿಂದ ಅಷ್ಟೊಂದಿನ ಡಿಸೈನ್ ಕಾಣಿಸ್ತಾ ಇಲ್ಲ. ಯೆಲ್ಲೋ ಕಲರ್ ಡಿಸೈನ್ ಮಾತ್ರ ಕಾಣಿಸ್ತಾ ಇದೆ. ಫ್ಲವರ್ ಕೂಡ ಅಷ್ಟೇ, ತುಂಬಾ ಚಿಕ್ಕದಾಗಿರೋಂಥ ಫ್ಲವರ್ ಇದು. ಮತ್ತು ಈ ಕುಂದನ್ನ ಗೋಲ್ಡನ್ ಕುಂದನ್ಸ್ನ ಯೂಸ್ ಮಾಡಿರೋದು. ರೆಡಲ್ಲಿ ಕಾಣಲ್ಲ ಅಂತ ಹೇಳಿಬಿಟ್ಟು ಗೋಲ್ಡನ್ ಕಲರ್ ಕುಂದನ್ಸ್ನ ಯೂಸ್ ಮಾಡಿರೋದು ನೋಡಿ. ಕುಂದನ್ಸ್ನ ಜಾಸ್ತಿ ಯೂಸ್ ಮಾಡಿರೋದು. ಎಷ್ಟು ಕುಂದನ್ಸ್ನ ಯೂಸ್ ಮಾಡ್ತೀರಾ ಅಷ್ಟೊಂದು ಚೆನ್ನಾಗಿ ಕಾಣುತ್ತೆ ಎಂಬ್ರಾಯ್ಡ್ರಿ ಡಿಸೈನು. ಬಟ್ ಹಾಗಂತ ಹೇಳಿ ತುಂಬಾ ಯೂಸ್ ಮಾಡಿದ್ರೆ ಚೆನ್ನಾಗಿ ಕಾಣಲ್ಲ. ಸ್ವಲ್ಪ ಸ್ವಲ್ಪ ನೋಡಿಕೊಂಡು ಎಲ್ಲೆಲ್ಲಿಗೆ ಬರುತ್ತಾ ನೋಡಿಕೊಂಡು ಕುಂದನ್ಸ್ನ ಹಾಕಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ನೋಡಿ. ಎಷ್ಟೊಂದು ಕುಂದನ್ಸ್ನ ಹಾಕಿರೋದು. ವರ್ಕ್ ಕೂಡ ತುಂಬಾ ಇದೆ. ಇದು ಫ್ರಂಟ್ ನೆಕ್ ಡಿಸೈನು ನೋಡಿ. ಎಷ್ಟೊಂದು ಚಿಕ್ಕದಾಗಿರುವಂಥ ಡಿಸೈನ್ ಇದೆ. ರೆಡ್ ಕಲರ್ನ ಒಂದು ಲೈನಿಂಗಲ್ಲಿ ಹಾಕ್ಕೊಂಡು ಮುಂದೆ ಫ್ಲವರ್ಸ್ ಡಿಸೈನ್ನ ಹಾಕಿರೋದು. ಯೆಲ್ಲೋ ಮತ್ತು ರೆಡ್ ಕಲರಲ್ಲಿರೋದು. ಫ್ರಂಟ್ ನೆಕ್ ಡಿಸೈನ್ಗೆ ಕುಂದನ್ಸ್ನ ಯೂಸ್ ಮಾಡಿಲ್ಲ, ಸುಮ್ಮನೆ ಪ್ಲೇನ್ ಆಗಿದೆ ನೋಡಿ. ನೋಡಿ ಮೇಲೆ ಭುಜದ ಕಡೆ ಬ್ಯಾಕ್ ನೆಕ್ ಡಿಸೈನು, ಫ್ರಂಟ್ ನೆಕ್ ಡಿಸೈನ್ ಮಧ್ಯೆ ಗ್ಯಾಪ್ ಬಿಟ್ಟಿಲ್ಲ ನೋಡಿ. ಯಾವ ರೀತಿ ಕಾಣ್ತಾ ಇದೆ ಡಿಸೈನ್ಸ್ ಕೂಡ. ಚಿಕ್ಕದಾಗಿರುವಂಥ ಡಿಸೈನ್ಸು. ಇದು ಬ್ಯಾಕ್ ನೆಕ್ ಡಿಸೈನು. ರೌಂಡ್ ಶೇಪಲ್ಲಿರುವಂಥ ಬ್ಯಾಕ್ ನೆಕ್ ಡಿಸೈನ್ ನೋಡಿ. ರೆಡ್ ಕಲರ್ ಲೈನಿಂಗ್ ಹಾಕ್ಕೊಂಡು ಪಕ್ಕದಲ್ಲೇ ಈ ರೀತಿ ಫ್ಲವರ್ ಡಿಸೈನ್ ವರ್ಕ್ ಮಾಡಿರೋದು. ಕುಂದನ್ಸ್ನ ಯೂಸ್ ಮಾಡಿದ್ದೀವಿ. ಗೋಲ್ಡನ್ ಕಲರ್ ಕುಂದನ್ಸ್ನ ಯೂಸ್ ಮಾಡಿರೋದು ನೋಡಿ. ಯಾವ ರೀತಿ ಡಿಸೈನ್ ಬಂದಿದೆ ಅಂತ. ಡಿಸೈನ್ ತುಂಬಾ ಚಿಕ್ಕದಾಗಿದೆ, ಬಟ್ ನೋಡೋದಕ್ಕೆ ಚೆನ್ನಾಗಿ ಕಾಣುತ್ತೆ ಡಿಸೈನು. ಸ್ವಲ್ಪ ಟೈಮ್ ತೊಗೊಳತ್ತೆ ವರ್ಕ್ ಮಾಡೋದಕ್ಕೆ. ಮಷಿನ್ ವರ್ಕ್ ಇದು, ಕೈಯಿಂದ ವರ್ಕ್ ಮಾಡಿರೋದಲ್ಲ, ಮಷಿನ್ ವರ್ಕು. ಬಟ್ ಚಿಕ್ಕದಾಗಿರುವಂಥ ಮಷಿನ್ ವರ್ಕ್ ಡಿಸೈನ್ ಇದು. ಇಷ್ಟ ಆದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ.